ನಮಸ್ಕಾರ. ನನ್ನ ಹೆಸರು ರಾಜು ಅಂತ. ನಾವು ನರ್ತಕಿ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿರೋದು. ಸುಮಾರು ಒಂದು 30 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಟ್ರೀಸರ್ ನೋಡಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನೆಂದರೆ ಹೊಸಬ್ರಲ್ವಾ, ಅವರು ಹೊಸಬ್ರಿಗೆ ಅವಕಾಶ ಕೊಡಬೇಕು, ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಆಮೇಲೆ ಇನ್ನೊಂದೇನೆಂದರೆ ಅದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ. ಆಮೇಲೆ ಮೇಕಿಂಗ್ ಚೆನ್ನಾಗಿದೆ, ಫಿಲಿಮಲ್ಲಿ ತುಂಬ ಚೆನ್ನಾಗಿದೆ ಮೇಕಿಂಗ್. ನಾನು ನೋಡಿದ ಪ್ರಕಾರ ಟ್ರೀಸರು ತುಂಬ ಮೇಕಿಂಗ್ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನವೀನ್ ಕೃಷ್ಣ ಅವರು ಯಾವಾಗಲೂ ಕಾಮಿಡಿ ಮಾಡೋರು, ಬಟ್ ಈ ಫಿಲಿಮಲ್ಲಿ ವಿಲನ್ ಆಗಿದ್ದಾರೆ. ನೋಡ್ಬೇಕು ಮೇಡಮ್ ಹೆಂಗೆ ಇದಾಗುತ್ತೆ ಅಂತ, ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ನನ್ನ ಪ್ರಕಾರ ಸುಮಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಮೇಡಮ್. ಏನಕ್ಕೆ ಅಂತಂದರೆ ಒಂದು ಮಗು ತಾಯಿದು ಸೆಂಟಿಮೆಂಟ್ ಇದೆ ಅದರಲ್ಲಿ, ಆಮೇಲೆ ಲವ್ ಸ್ಟೋರಿನೂ ಇದೆ, ಎಲ್ಲನೂ ಇದೆ ಅದರಲ್ಲಿ. ಒಂದು ಫಿಲಿಮಲ್ಲಿ ಏನಿರಬೇಕು ಎಲ್ಲ ಇದೆ. ಬಟ್ ಕಾಮಿಡಿ ಮಾಡೋರು ವಿಲನ್ ಆಗಿದ್ದಾರೆ, ಅದನ್ನು ನೋಡಲೇಬೇಕು ಅಂತ ನಮ್ಮದೊಂದು ಟ್ರೀಸರಲ್ಲಿ ಇದೆ. ಕಂಟೆಂಟ್ ಯಾವುದನ್ನ ಫಿಲ್ಮ್ ಚೆನ್ನಾಗಿದ್ದರೂ ಹೊಸೊಬ್ಬರಿರಲಿ ಯಾರಿರಲಿ ಫಿಲ್ಮ್ ಹೋಗುತ್ತೆ, ಏನೂ ಪ್ರಾಬ್ಲಮ್. ಬೈ ಚಾನ್ಸ್ ತೊಗೊಳ್ಳಿ ಹನುಮಾನ ಫಿಲ್ಮ್ ತೆಲುಗಲ್ಲಿ ಹೊಸೊಬ್ಬರು ಪಾಪ ಚಿಕ್ಕ ಹುಡುಗದಾಗ ಮಾಡಿದ, ರೀಸೆಂಟಾಗಿ ದೊಡ್ಡವನಾದ್ಮೇಲೆ ತೆಲುಗು ಫಿಲ್ಮ್ ಮಾಡ್ದ, ಸೂಪರ್ ಹಿಟ್ ಆಗೋಯ್ತಲ್ಲ. ಆ ಥರ ಏನಿಲ್ಲ, ಕಂಟೆಂಟ್ ಚೆನ್ನಾಗಿದ್ದರೆ ಯಾರು ಬೇಕಾದ್ರೂ ಎಲ್ಲನೂ ಹಾಸ್ಟೆಲ್ ಹುಡುಗರ ತೊಗೊಳ್ಳಿ, ಏನಿದೆ ಫಿಲ್ಮಲ್ಲಿ ಆದರೂ ಚೆನ್ನಾಗಿ ಓಡಿದೆ. ಆ ಥರ. ಆಲ್ ದ ಬೆಸ್ಟ್ HR.